ಈಗಾಗಲೇ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಗೆ ಅನ್ನೋದನ್ನ ಆಲ್ರೆಡಿ ನಿಮಗೆ ಗೊತ್ತಿದೆ. ಈಗ ನಿಮಗೆ ಹೇಗೆ ಅನ್ನಿಸ್ತು ಹೇಳಿ? ಇಷ್ಟೊಂದು ಕಾಮ್ ಆಗಿರೋದು ಸಾಧ್ಯನಾ ನನ್ನ ಹತ್ರ ಅನ್ನೋದು ಅರ್ಥ ಆಯ್ತಾ? ಅದರಲ್ಲೂ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳು, ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಓಕೆ, ಹೌದಲ್ಲ? ಎಷ್ಟು ಮಾತಾಡ್ತೀರಾ, ಮಾತು ಮಾತು ಮಾತು. ಯಾತಕ್ಕೆ ನಮ್ಗೆ ಮೆಡಿಟೇಷನ್ ಬೇಕು ಅನ್ನೋದು ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ನೋಡಿ, ಎಷ್ಟು ಕಾಮ್ ಆಗಿ ನಾನು ಒಂದು ಸಿಚುಯೇಷನ್ ಅಲ್ಲಿ ಕಾನ್ಸಂಟ್ರೇಷನ್ ಅನ್ನ ಡೆವಲಪ್ ಮಾಡ್ಕೋಬಹುದು ಅನ್ನೋದಕ್ಕೆ ಇದೊಂದು ಕ್ಲಾಸಸ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತೀನಿ. ಎಷ್ಟು ಚೆನ್ನಾಗಿ ಕಮಾಂಡ್ಸ್ ಅನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ LKG UKG, ಎಸ್ಪೆಷಲಿ LKG UKG ಸ್ಟೂಡೆಂಟ್ಸ್ ಇರ್ಬೋದು ಅಲ್ವಾ? ಅವ್ರು ಬಳಸಿರೋ ಲ್ಯಾಂಗ್ವೇಜ್ ಇಂಗ್ಲಿಷ್, ಕನ್ನಡ ಅಲ್ಲ ಅಲ್ವಾ? ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಅದನ್ನ ನೀವು ಕ್ಯಾಚ್ ಮಾಡ್ಕೊಂಡು ಅವ್ರು ಹೇಳಿದ ಹಾಗೆ ಎಲ್ಲ ಆಕ್ಟಿವಿಟೀಸ್ ಮಾಡಿದ್ರಿ ಅಲ್ವಾ? ಇದು ನಿಮಗೆ ಈಗ ಆಲ್ರೆಡಿ ಅರ್ಥ ಆಗಿದೆ. ಇದನ್ನ ನೀವು ಎವ್ರಿ ಡೇ, ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಏನ್ ಮಾಡ್ಬೇಕು, ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಹೋಲ್ ಡೇ ನೀವು ಕಾಮ್ ಆಗಿರ್ತೀರಿ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಕ್ಯಾರಿ ಮಾಡ್ತೀರಾ ಇದನ್ನ? ಪ್ರತಿದಿನ ಮಾಡಬಹುದಲ್ಲ? ಬೆಳಿಗ್ಗೆ ಸ್ಕೂಲಲ್ಲಿ ಮಾಡಿಸ್ಬೇಕು ಅನ್ನೋದಕ್ಕಿಂತನೂ ಅರ್ಲಿ ಮಾರ್ನಿಂಗ್ ನೀವು ಪ್ರಾಕ್ಟೀಸ್ ಮಾಡೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬರೀ ಏನು ನಮ್ದು ಕಾನ್ಸಂಟ್ರೇಷನ್ ಲೆವೆಲ್ ಮಾತ್ರ ಡೆವಲಪ್ ಆಗೋದಲ್ಲ, ಅದ್ರ ಜೊತೆಗೇನೆ ಫಿಸಿಕಲಿ ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಯ್ತಾ? ಯಾವಾಗ್ಲೂ ಸ್ಟ್ರೆಸ್ಫುಲ್ ಆಗಿರ್ತೀವಿ, ಯಾವಾಗ್ಲೂ ಜಂಜಾಟಗಳು, ಕಿರಿಕಿರಿ, ಏನ್ ನೋಡೋದು ಸೌಂಡ್ ಫುಲ್ ಆಗೇ ಇರ್ಬೇಕು. ನೀವು ಸೌಂಡ್ಲೆಸ್ ಆಗಿರೋದಕ್ಕೆ ಬರೋದೇ ಇಲ್ಲ ಅಲ್ವಾ? ಈ ತರ ನಾವು ಮೆಡಿಟೇಷನ್ ಅನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಒಂದಷ್ಟು ಶಾಂತ ಚಿತ್ತರಾಗಿ ನಮ್ಮ ಲೈಫ್ ಅನ್ನ ಆದಷ್ಟು ಕಾಮ್ ಆಗಿ ಹ್ಯಾಂಡಲ್ ಮಾಡೋದನ್ನ ಕಲಿಬಹುದು. ಆಯ್ತಾ? ನಿಜವಾಗೂ ಇವತ್ತು ಈ ಕ್ಲಾಸ್ ನಮಗೊಂದು 15-30 ಮಿನಿಟ್ಸ್ ಇರಬಹುದು ಆಲ್ಮೋಸ್ಟ್. ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ನಾನು ಸಹಜ ಯೋಗ ನಿರ್ಮಲಾಜಿ ಅವರ ಒಂದು ಮಾತಾಜಿ ಅವರ ಸಹಯೋಗದಲ್ಲಿ ನಡೀತಾ ಇರುವಂತ ಈ ಸಹಜ ಯೋಗ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಗೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಯ್ತು ಅಂತ ಹೇಳ್ತಾ ನಾನು ಸ್ಕೂಲ್ ಪರವಾಗಿ ಮತ್ತೆ ನನ್ನ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟ. ಥ್ಯಾಂಕ್ ಯು.